ನಮಸ್ತೆ ವೀಕ್ಷಕರೇ, ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ, ಅಜ್ಜಿ ಅಜ್ಜನಿಗೆ ವಯಸ್ಸಾಗಿದೆ ಅಂತ ತಿಳಿದಿದ್ದು ಯಾವಾಗ ಅಂದರೆ ಅವರ ಮೊಣಕಾಲು ನೋವು ಬರ್ತಾ ಇದೆ. ಎಷ್ಟು ಮೊಣಕಾಲು ನೋವಿದೆ ಅಂದರೆ ಅವ್ರು ಕೆಳಗೆ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇಷ್ಟು ವರ್ಷಗಳು ಅವರು ನೆಲದಲ್ಲೇ ಕೂತು ಊಟ ಮಾಡ್ತಿದ್ದವರು ಇವತ್ತು ನೆಲದಲ್ಲಿ ಕೂರಲಿಕ್ಕೆ ಕಷ್ಟಪಡ್ತಿದ್ದಾರೆ. ಅವರಿಗೆ ಇಷ್ಟವಿಲ್ಲದೆ ಇರೋ ಕೆಲಸ ಈ ಒಂದು ಕೆಳಗೆ ಕೂತ್ಕೊಂಡು ಊಟ ಮಾಡದೆ ಟೇಬಲ್ ಮೇಲೆ ಕೂರುವಂಥದ್ದು. ಆದರೂ ಪಾಪ ಈ ಕಷ್ಟದಲ್ಲಿ ಅವರು ಊಟ ಮಾಡ್ತಿದ್ದಾರೆ. ಯಾಕೆ ಹೀಗಾಯಿತು? ಎಲ್ಲೋ ಒಂದು ದೂರದ ಜಾಗಕ್ಕೆ ನಾನು ಜರ್ನಿ ಮಾಡಬೇಕು ಅಂತ ಹೊರಡ್ತಾರೆ. ಮೊಣಕಾಲು ನೋವು ತುಂಬ ತೊಂದರೆ ಕೊಡ್ತಾ ಇದೆ. ಬೆಳಗ್ಗೆ ಸಂಜೆ ಸ್ವಲ್ಪ ಓಡಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ಈ ಮೊಣಕಾಲು ನೋವು ಅನ್ನೋದು ಅವ್ರಿಗೆ ವಾಕ್ ಮಾಡಲಿಕ್ಕೂ ಕಷ್ಟ ಕೊಡ್ತಾ ಇದೆ. ವಿಪರೀತ ನೋವಿದೆ. ವೈದ್ಯರ ಹತ್ರ ಹೋದರೆ ಮಂಡಿ ಚಿಪ್ಪು ಸವದಿದೆ, ಅದನ್ನು ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ವಯಸ್ಸಲ್ಲಿ ಇದನ್ನೆಲ್ಲ ಮಾಡಿದ್ರೆ ಅವ್ರಿಗೆ ಉಪಯೋಗ ಇದೆಯಾ ಅಥವಾ ಏನಾದರೂ ಅಪಾಯ ಆಗುತ್ತಾ? ಹೇಗೋ ಎಲ್ಲೋ ಒಂದು ಕಡೆ ಕೂತಿರೋರನ್ನ ನಾವು ಸಂಪೂರ್ಣ ದೇಹ ತೊಂದರೆ ಆಗಲಿಕ್ಕೆ ಇದೊಂದು ಕಾರಣ ಆಗಿಬಿಡುತ್ತಾ? ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ವಯಸ್ಸಲ್ಲಿ ಇದೆಲ್ಲ ನನಗೆ ಬೇಕಾ ಅನ್ನೋದು ಅವ್ರ ಚಿಂತೆ ಆಗಿದೆ. ಹಾಗಾದರೆ ಯೋಗವನ ಬೆಟ್ಟದಲ್ಲಿ ಏನಾದರೂ ಇದಕ್ಕೆ ಚಿಕಿತ್ಸೆ ಸಿಗ್ಬೋದಾ ಅಂತ ಎಷ್ಟೋ ಜನ ಯೋಚಿಸ್ತಾ ಇರ್ತೀರ. ಖಂಡಿತವಾಗ್ಲೂ ಕೇವಲ ಯೋಗವನ ಬೆಟ್ಟ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲೇ ಚಿಕಿತ್ಸೆ ಇದೆ. ಅದನ್ನು ನೀವು ಮಾಡಿಕೊಳ್ತಾ ತುಂಬ ಅತಿಯಾದ ಸಮಸ್ಯೆ ಇದ್ದರೆ ಯೋಗವನ ಬೆಟ್ಟದ ಚಿಕಿತ್ಸೆನೂ ಕೂಡ ಸಹಾಯಕ್ಕೆ ಪಡ್ಕೊಳ್ಬೋದು. ಆದರೆ ಈ ಮಂಡಿ ಚಿಪ್ಪು ಸವದಿದೆ ಅನ್ನೋದಕ್ಕೆ ಏನು ಕಾರಣ, ಅದನ್ನು ನಾನು ಹೇಗೆ ಸರಿಪಡಿಸ್ಕೊಳ್ಳೋದು, ಮನೆಯಲ್ಲಿ ಏನು ಔಷಧಿಗಳಿದೆ ಅನ್ನೋದನ್ನು ತಿಳಿಸ್ತಾ ಹೋಗೋಣ. ಇದು ಸವಿಲಿಕೆ ಕಾರಣ ಅಂತ ಹೇಳಿದ್ರೆ ದೇಹದ ಅಶಕ್ತಿ ಅಂತಲೇ ಹೇಳ್ತೀವಿ. ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ ಮೂಳೆಗಳ ಸವಕಳಿ ಹೆಚ್ಚಾಗುತ್ತೆ. ನಿಮ್ಮ ಮಂಡಿ ಮೂಳೆ ಸೌದಿದೆ ಅನ್ನೋದನ್ನೇನೋ ನೀವು ತಿಳ್ಕೊಂಡಿದ್ದೀರಾ. ಆದರೆ ಮೊಣಕಾಲಿನ ಮೂಳೆ ಸೌದಿದೆ ಅಂದಮೇಲೆ ಇಡೀ ದೇಹ ಏನು ಸೇಫ್ ಆಗಿದೆ ಅಂತ ಯೋಚನೆ ಮಾಡಬೇಡಿ. ಇಡೀ ದೇಹದ ಮೂಳೆಗಳು ಕೂಡ ತನ್ನ ಶಕ್ತಿನ ಕಳ್ಕೊಂಡಿರುತ್ತೆ. ಆದರೆ ಹೆಚ್ಚಿನ ತೊಂದರೆ ಮೊಣಕಾಲಿಗೆ ಆಗ್ತಿದೆ ಅಂದರೆ ನಿಮ್ಮ ದೇಹದ ಭಾರ ಮೊಣಕಾಲ ಮೇಲೆ ಬೀಳೋದ್ರಿಂದ ಅದು ನಿಮಗೆ ಅಷ್ಟು ತೊಂದರೆ ಆಗ್ತದೆ. ಮೊಣಕಾಲು ಮಾತ್ರವಲ್ಲದೆ ಇಡೀ ದೇಹದ ಮೂಳೆಯಲ್ಲೂ ಕೂಡ ಅದೇ ರೀತಿಯದ್ದಾದ ಶಕ್ತಿಗಳು ಕುಂಠಿತ ಆಗ್ತಾ ಇದೆ. ಅದಕ್ಕೆ ಕಾರಣ ನಿಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾಗ್ತಾ ಇದೆ ಅಂತ. ಈ ಯೂರಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಮೂಳೆಗಳನ್ನು ಸವಕಲು ಮಾಡ್ತಾ ಹೋಗುತ್ತೆ. ಅಲ್ಲದೆ ವಾತದೋಷ, ಎಷ್ಟೋ ಜನರು ಈ ಮೊಣಕಾಲಿನ ಮೂಳೆ ಸವದಿದೆ, ಅದನ್ನು ಮಂಡಿ ಚಿಪ್ಸ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ಅವರ ತೂಕ ದೇಹ ಎತ್ತರದಕ್ಕಿಂತ ಜಾಸ್ತಿ ಇಟ್ಕೊಂಡಿರ್ತಾರೆ, ವೆಯ್ಟ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದಕ್ಕೆ ಕಾರಣ ವಾತದೋಷ ಅಂತ ಹೇಳ್ತೀವಿ. ಬೊಜ್ಜು ಇರ್ಬೋದು ಅಥವಾ ದೇಹದ ತೂಕ ಹೆಚ್ಚಿಗೆ ಆಗಿರ್ಬೋದು, ದೇಹ ಊತ ಬಂದಿರ್ಬೋದು, ದೇಹದಲ್ಲಿ ನೀರು ತುಂಬಿರ್ಬೋದು. ಇದೆಲ್ಲ ಕಾರಣಗಳ ಜೊತೆಗೆ ವಾತದೋಷ ಅಂತ ಹೇಳ್ತೀವಿ. ರಕ್ತದಲ್ಲಿ ವಾತ ಹೆಚ್ಚಾದಷ್ಟು ಮೈ ಊತ ಬರುತ್ತೆ, ತೂಕ ಜಾಸ್ತಿ ಆಗುತ್ತೆ. ಅದೇ ದೇಹದ ತೂಕ ಮೊಣಕಾಲ ಮೇಲೆ ಬೀಳ್ತಾ ಇದೆ. ಒಂದೆಡೆ ಮೂಳೆ ಸವಕಲಾಗ್ತಾ ಇದೆ, ಇನ್ನೊಂದೆಡೆ ದೇಹದ ತೂಕ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ತೊಂದರೆಯನ್ನು ನೀವು ನೋಡ್ತಾ ಹೋಗ್ತೀರಾ. ವಾತದೋಷ ಕೂಡ ಈ ಒಂದು ಮೊಣಕಾಲಿನ ಮೂಳೆ ಸವಕಲಿಕ್ಕೆ ಒಂದು ಕಾರಣವಾಗ್ತಾ ಹೋಗುತ್ತೆ. ಇನ್ನು ಉಪವಾಸಗಳು ಕೂಡ ಎಷ್ಟೋ ಸಮಸ್ಯೆಗಳನ್ನು ತಂದಿದೆ. ನಿದ್ರಾಹೀನತೆ ಕೂಡ ಮೂಳೆ ಸವಕಲಿಗೆ ಕಾರಣ ಆಗಿದೆ. ಕಾಫಿ ಟೀ ಅಭ್ಯಾಸ ಮೂಳೆ ಸವಕಲಿಗೆ ಕಾರಣವಾಗಿದೆ. ಹಾಲಿನ ಉತ್ಪನ್ನಗಳನ್ನು ಬಿಟ್ಟಿರೋದು ಮುಖ್ಯವಾಗಿ ಕಾರಣವಾಗಿದೆ. ಹಾಲು ತೊಗೊಂಡ್ರೆ ಡಾಕ್ಟ್ರು ಕೊಲೆಸ್ಟ್ರಾಲ್ ಅಂತ ಹೇಳಿದ್ದಾರೆ, ನನಗೆ ಶುಗರ್ ಬಂದುಬಿಟ್ಟಿದೆ ಅದಕ್ಕೆ ತುಪ್ಪ ತಿನ್ನಬಾರ್ದಂತೆ, ಹಾಲು ಕುಡಿಬಾರ್ದು ಅಂತ ಹೇಳಿದ್ದಾರೆ, ಬೆಣ್ಣೆ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಇವೆಲ್ಲವನ್ನೂ ಬಿಟ್ಬಿಟ್ಟಿದ್ದೀನಿ. ಇವಾಗ ನಾನು ತಿಂತಾ ಇರೋದು ಬರೀ ರಾಗಿ ಗೋಧಿ ಮಾತ್ರ. ಎಲ್ಲಿಂದ ಇದೆ ಶಕ್ತಿ ನಿಮಗೆ? ನಿಮ್ಮ ಆಹಾರದಲ್ಲಿ ದೇಹದಲ್ಲಿ ಒಂದು ಮೂಳೆಯನ್ನು ಅಥವಾ ಮತ್ತೊಂದು ಯಾವುದೋ ಅಂಗಾಂಗವನ್ನು ನಾವು ಕಾಪಾಡೋಕ್ಕೆ ನಿಂತ್ಕೊಂಡ್ರೆ ಇಡೀ ದೇಹವನ್ನು ಕಾಪಾಡೋದು ಯಾರು ಬರ್ತಾರೆ ನಿಮ್ಮನ್ನು ಕಾಪಾಡಲಿಕ್ಕೆ? ನೀವು ನುಂಗೋ ಮಾತ್ರೆ ನಿಮ್ಮನ್ನು ಕಾಪಾಡುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಅದು ನಿಜವಾಗ್ಲೂ ನಿಮ್ಮನ್ನು ಕಾಪಾಡೋದಕ್ಕಿಂತ ನೀವು ಒಂದು ಅಂಗಾಂಗದ ಬಗ್ಗೆ ಯೋಚನೆ ಮಾಡ್ತಾ ನುಂಗೋ ಮಾತ್ರೆ ಇಡೀ ಅಂಗಾಂಗಗಳನ್ನೇ ಹಾಳು ಮಾಡಿರುತ್ತೆ ವಿನಃ ನಿಮ್ಗೆ ಯಾವುದೇ ಉಪಯೋಗ ಇರೋದಿಲ್ಲ. ಆದರೆ ಒಂದು ಒಳ್ಳೆ ಆಹಾರ ಇಡೀ ದೇಹವನ್ನು ಕಾಪಾಡುತ್ತೆ. ಅಂಥ ಆಹಾರವನ್ನು ನಾವು ಬಿಟ್ಬಿಡ್ತೀವಿ, ಬೇಡದೇ ಇರೋದು ಕಡೆ ಗಮನ ಹರಿಸ್ತಾ ಹೋಗ್ತೀವಿ. ಹಾಗಾಗಿ ಹಾಲಿನ ಉತ್ಪನ್ನಗಳನ್ನು ಇವತ್ತು ಮರಿತಾ ಇರೋದು ಇಲ್ಲಿ ಮುಖ್ಯವಾದ ತಪ್ಪಾಗ್ತಾ ಹೋಗುತ್ತೆ. ಇವೆಲ್ಲವನ್ನು ನೀವು ಸರಿಪಡಿಸ್ಕೊಳ್ತಾ ಹೋದರೆ ಕ್ರಮೇಣ ನಿಮಗೆ ಸ್ವಲ್ಪವಾದರೂ ಶಕ್ತಿ ಸಿಗ್ತಾ ಹೋಗುತ್ತೆ. ಶಸ್ತ್ರಚಿಕಿತ್ಸೆಯಿಂದ ಹೊರಗೆ ಬರಲಿಕ್ಕೆ ಇದೊಂದು ಸಹಾಯ ನಿಮಗೆ ಬೇಕಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೇಲಾದರೂ ನಿಮ್ಮ ಕಾಫಿ ಟೀ ಅಭ್ಯಾಸವನ್ನು ಸಂಪೂರ್ಣ ನಿಲ್ಲಿಸಿ ದಿನದಲ್ಲಿ 2 ಬಾರಿ ಆದರೂ ಹಾಲನ್ನು ಕುಡಿತಾ ಬನ್ನಿ. ಈ ಹಾಲು ತಗೊಳ್ಳುವಾಗ ಒಂದಷ್ಟು ಡ್ರೈ ಫ್ರೂಟ್ಸು, ಒಣ ಹಣ್ಣುಗಳನ್ನು ನೆನೆಸಿಡಿ. ಬಾದಾಮಿ, ಅಂಜೂರ, ಖರ್ಜೂರ, ದ್ರಾಕ್ಷಿ ಇವೆಲ್ಲವನ್ನು ನೆನೆಸಿಟ್ಟು ಈ ಹಾಲನ್ನು ಸೇವನೆ ಮಾಡುವಾಗ ಹಣ್ಣುಗಳನ್ನು ತಿಂದು ಹಾಲು ಸೇವನೆ ಮಾಡಿ. ಇದನ್ನು ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ. ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸಿ, ಖಂಡಿತವಾಗ್ಲೂ ತಮಗೆ ಶಕ್ತಿ ಸಿಗುತ್ತೆ. ಇನ್ನು ಆಹಾರದಲ್ಲಿ ಸೊಪ್ಪು, ತರಕಾರಿ ಮತ್ತು ಮೊಳಕೆ ಕಾಳುಗಳ ಬಳಕೆಯನ್ನು ಹೆಚ್ಚಳ ಮಾಡಿ, ಖಂಡಿತವಾಗ್ಲೂ ಶಕ್ತಿ ತಮಗೆ ಸಿಕ್ಕೇ ಸಿಗುತ್ತೆ.
ಖಂಡಿತ ಇದನ್ನು ಕ್ರಮೇಣ ನೀವು ಮಾಡ್ತಾ ಹೋದರೆ ಸಹಾಯ ಸಿಗುತ್ತೆ. ಇದ್ರ ಜೊತೆಗೆ ಸಾಕಷ್ಟು ಹಿಂಸೆಗಳನ್ನು ಪಡ್ತಾ ಇದ್ದರೆ ಖಂಡಿತವಾಗ್ಲೂ ಯೋಗವನ ಬೆಟ್ಟದ ಚಿಕಿತ್ಸೆ ನಿಮಗೆ ಕ್ಯಾಲ್ಶಿಯಂ ರಿಲೇಟೆಡ್ ಅಂದರೆ ಮೂಳೆಗಳಿಗೆ ಕ್ಯಾಲ್ಶಿಯಮನ್ನು ಪಡ್ಕೊಳ್ಳಿಕ್ಕೆ ನೈಸರ್ಗಿಕವಾಗಿ ಸಹಾಯ ಮಾಡುತ್ತೆ. ನಿಮ್ಮ ಮೂಳೆಗಳ ಮಧ್ಯ ಖಾಲಿಯಾಗಿರ್ತಕ್ಕಂಥ ಜೆಲ್ಗಳನ್ನು, ಆ ಜೆಲ್ಲನ್ನು ಮತ್ತೆ ನೀವು ಪಡೆದುಕೊಳ್ಳಿಕ್ಕೆ ಔಷಧಿಗಳು ಮತ್ತು ನಿಮ್ಮ ಆಹಾರ ಸಹಾಯ ಮಾಡುತ್ತೆ. ಮತ್ತು ಯೂರಿಕ್ ಆ್ಯಸಿಡನ್ನು ಕಡಿಮೆ ಮಾಡಲಿಕ್ಕೆ ನಿಮ್ಮ ಆಹಾರ ಪದ್ಧತಿ ಮತ್ತು ಔಷಧಿಗಳು ಸಹಾಯ ಮಾಡುತ್ತೆ. ನಿಮ್ಮ ಶಕ್ತಿ ಎಲ್ಲಿ ಕಡಿಮೆ ಮಾಡ್ಕೊಂಡಿದ್ದೀರ ಅದನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ನಿಮ್ಮ ಆಹಾರ ಮತ್ತು ದೇಶೀಯ ವೈದ್ಯ ಪದ್ಧತಿ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ.